ಸೊ ಇವತ್ತು ನಂಬರ್ 3 ನಲ್ಲಿ ಕೂತಿದ್ದೀವಿ ಅಂತಂದ್ರೆ ಕಸ್ಟಮರ್ ನಮಗೆ ನಮ್ಮೆಲ್ಲ ಇಟ್ಟಿರೋ ಒಂದು ನಂಬಿಕೆ. ಕಾಲಭೈರೇಶ್ವರ ಗ್ರಾನೈಟ್ಸ್ ಅಂಡ್ ಮಾರ್ಬಲ್ಸ್ಗೆ ಯಾಕೆ ಬರಬೇಕು ಅಂತಂದ್ರೆ ನಮ್ಮಲ್ಲಿ 500+ ವೆರೈಟಿ ಫ್ಲೋರಿಂಗ್ ಮೆಟೀರಿಯಲ್ ಓವರ್ ಆಲ್ ಎಲ್ಲ ಏನು ಕ್ಯಾಟಗರಿ ಸಿಗುತ್ತೆ. ಅಂಡ್ ನಮಗೆ ಪ್ಯಾನ್ ಇಂಡಿಯಾ ಕಸ್ಟಮರ್ಸ್ ಇದ್ದಾರೆ ಮೇಡಮ್. ಇವತ್ತು ನಾವು ಇಲ್ಲಿ ಇದ್ದೀವಿ ಅಂತಂದ್ರೆ ನಮ್ಮ ಅವತ್ತಿನ ಬಂದಿದ್ದ ದಾರಿ ಒಂದು ಕಷ್ಟಾರ್ಜಿತಕ್ಕೆ ಒಂದು ಪ್ರತಿಫಲ ಅಂತಾನೆ ಅನ್ಕೊಬಹುದು. ಹಾಯ್ ಹಲೋ ನಮಸ್ತೆ. 1 ಟಿವಿ ಕನ್ನಡಗೆ ಆತ್ಮೀಯವಾದ ಸ್ವಾಗತ. ನಾನು ಸುಷ್ಮಾ ನಾಗಯ್ಯ. ಇತಿಹಾಸವೇ ನಿತ್ತೆರಗಿಸುತ್ತಾ ಎತ್ತಿ ಹಿಡಿದಿರೋ ಮೈಲಿಗಲ್ಲು ಉದ್ದಗಲಕ್ಕೂ ಕೇಳಿ ನೋಡು ರಾರಾಯ ಭಾರಿ ಭೈರದಿರಣಗಲ್ಲು. ಮನಸ್ಸಿನ ಪ್ರೇಕ್ಷಕರೇ, ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಚಿಕ್ಕ ಚಿಕ್ಕ ಆಸೆ ಇರುತ್ತೆ. ಅದು ನಾನೊಂದು ಗೋಲ್ಡ್ ಚೈನ್ ತಗೊಳ್ಬೇಕು ಅಥವಾ ಗೋಲ್ಡ್ ರಿಂಗ್ ತಗೊಳ್ಬೇಕು ಅಂತ ಇರುತ್ತೆ. ಇನ್ನೂ ದೊಡ್ಡ ಆಸೆ ಅಂದ್ರೆ ನಾನೊಂದು ಕಾರ್ ತಗೊಳ್ಬೇಕು ಅಥವಾ ಬೈಕ್ ತಗೊಳ್ಬೇಕು ಅಂತ ಇರುತ್ತೆ. ಅದಕ್ಕಿಂತ ಇನ್ನ ದೊಡ್ಡ ಆಸೆ ಅಂದ್ರೆ ಮದ್ವೆ ಅಲ್ವಾ? ಮದ್ವೆ ಆಗ್ಬೇಕು ಅಂತ ಕೂಡ ಆಸೆ ಇರುತ್ತೆ. ಸೊ ಇದೆಲ್ಲ ಆಸೆ ಆಯ್ತು. ಬಟ್ ಕನಸು, ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಒಂದು ಕನಸಿರುತ್ತೆ. ಮನೆ ಕಟ್ಟಬೇಕು ಅನ್ನೋ ಕನಸಿರುತ್ತೆ ಅಲ್ವಾ? ಸೊ ಯಾರೆಲ್ಲ ಮನೆ ಕಟ್ತಾ ಇದ್ದೀರಾ, ಯಾರೆಲ್ಲ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀರಾ, ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಎಸ್, ಬನ್ನಿ. ಶ್ರೀ ಕಾಲಭೈರವೇಶ್ವರ ಗ್ರಾನೈಟ್ಸ್ ಅಂಡ್ ಮಾರ್ಬಲ್ಸ್ ನ ಮಾಲೀಕರಾದ ಸಂದೀಪ್ ಗೌಡ ಅವರ ಹತ್ರ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ. ಸರ್, ಮೊದಲನೇದಾಗಿ ಅಭಿನಂದನೆಗಳು. ನಿಮ್ದ 2 ಯೂನಿಟ್ ನ ಮುಂಚೆ ನೋಡಿದ್ದೆ, ಇವತ್ತು 3rd ಯೂನಿಟ್ ನ ನೋಡ್ತಾ ಇದ್ದೀನಿ. ತುಂಬಾ ಸ್ಪೇಷಿಯಸ್ ಆಗಿ ತುಂಬಾ ಚೆನ್ನಾಗಿದೆ ಅಂಡ್ ತುಂಬಾ ಕಲೆಕ್ಷನ್ಸ್ ಕೂಡ ನೋಡಿದೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಥ್ಯಾಂಕ್ ಯು ಮೇಡಮ್. ಆ್ಯಕ್ಚುಲಿ ನಮ್ಮದು 2021ನಲ್ಲಿ ಫಸ್ಟ್ ಯೂನಿಟ್ ನಮ್ಮದು ಎಸ್ಟಾಬ್ಲಿಷ್ ಆಗಿದ್ದು. ಆ್ಯಕ್ಚುಲಿ 2021ನಲ್ಲಿ ಫಸ್ಟ್ ಯೂನಿಟಲ್ಲಿ ನಮ್ಮ ಕಸ್ಟಮರ್ಸು ನಮಗೆ ಕೊಟ್ಟಿರೋ ಸಹಕಾರದ ಮೇರೆಗೆ ನಮ್ಮ ಸೆಕೆಂಡ್ ಯೂನಿಟ್ ಕೂಡ 2022ನಲ್ಲಿ ಆಯಿತು. ಆ್ಯಂಡ್ 2023ನಲ್ಲಿ ನಮಗೆ ನಂಬರ್ 3 ಅಂದರೆ ಮೀನ್ಸ್ ಯೂನಿಟ್ ನಂಬರ್ 3 ಮಾಡೋ ಒಂದು ಆಲೋಚನೆ ಬಂದು ಅಲ್ಲಿ ಒಂದು ಸ್ವಲ್ಪ ಇಂಪೋರ್ಟೆಡ್ಸು, ಒಂದು ಗ್ಯಾಂಗ್ಸರ್ ಸ್ಲ್ಯಾಬ್ಸು, ಮಾರ್ಬಲ್, ಒಂದು ಕ್ವಾಡ್ಸು ಇವೆಲ್ಲ ಒಂದು ಐಷಾರಾಮಿ ಫ್ಲೋರಿಂಗ್ ಮೆಟೀರಿಯಲ್ ತೋರಿಸೋದಕ್ಕೆ ಒಂದು ಅವಕಾಶ ಸಿಕ್ತು. ಸೊ ಇವತ್ತು ನಂಬರ್ 3ನಲ್ಲಿ ಕೂತಿದ್ದೀವಿ ಅಂತಂದರೆ ಕಸ್ಟಮರ್ ನಮ್ಮೆಲ್ಲ ಇಟ್ಟಿರೋ ಒಂದು ನಂಬಿಕೆ. ಆ್ಯಕ್ಚುಲಿ ನಮ್ಮ ಸಂಸ್ಥೆ ಒಂದು ಟ್ಯಾಗ್ಲೈನೇ ಬರುತ್ತೆ, ಏನು ನಂಬಿಕೆಗೆ ಅರ್ಹರು ಅನ್ನೋದು. ಸೊ ನಂಬಿಕೆಗೆ ಅರ್ಹರು ಅಂತಂದಮೇಲೆ ನಾವು ನಮ್ಮ ಮೇಲೆ ಅವ್ರು ಇಟ್ಟಿರೋ ನಂಬಿಕೆನ ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋದರೆ ನಮ್ಮ ಮುಂದಿನ ದಿನಗಳಲ್ಲಿ ಅವರು ಕೂಡ ನಮ್ಗೆ ಇನ್ನೊಂದಷ್ಟು ಸಪೋರ್ಟ್ ಕೊಡೋದ್ರಲ್ಲಿ ಯಾವುದೇ ಒಂದು ಅನುಮಾನ ಇಲ್ಲ. ಸೊ ನಮ್ಮ ಹತ್ರನೇ ಯಾಕೆ ಬರಬೇಕು? ಜಿಗಣಿನಲ್ಲಿ 100 ಶಾಪ್ಸ್ ಇದೆ. ನಮ್ಮ ಹತ್ರನೇ ಕಾಲಭೈರೇಶ್ವರ ಗ್ರಾನೈಟ್ಸ್ ಆ್ಯಂಡ್ ಮಾರ್ಬಲ್ಸ್ಗೆ ಯಾಕೆ ಬರಬೇಕು ಅಂತಂದರೆ ನಮ್ಮಲ್ಲಿ 500+ ವೆರೈಟಿ ಫ್ಲೋರಿಂಗ್ ಮೆಟೀರಿಯಲ್ ಓವರ್ ಆಲ್ ಎಲ್ಲ ಏನು ಕ್ಯಾಟಗರಿ ಸಿಗುತ್ತೆ. ಗ್ರಾನೈಟ್ಸು, ಮಾರ್ಬಲ್ಸು, ಕೋಟಾ ಸ್ಟೋನ್, ಕ್ವಾಡ್ಸೈಟ್, ಕ್ವಾಡ್ಸ್ ಆ್ಯಂಡ್ ಆಲ್ಸೋ ಸ್ಯಾಂಡ್ ಸ್ಟೋನ್, ಈ ಎಲ್ಲ ಮೆಟೀರಿಯಲ್ಲು ನಮ್ಮ ಹತ್ರ ಒಂದು ಶಾಪಲ್ಲಿ ಅವೈಲೇಬಲ್. ಅಂದರೆ 60 ರೂಪೀಸಿಂದ 6000 ರೂಪೀಸ್ ತನಕನೂ ನಮ್ಮ ಹತ್ರ ಮೆಟೀರಿಯಲ್ಲು ಇಂಪೋರ್ಟೆಡಲ್ಲಿ ಎಲ್ಲ ರೇಂಜಲ್ಲಿ, ಅಂದರೆ ಲೋ ರೇಂಜ್ ಸ್ಟಾರ್ಟ್ ರೇಂಜಿಂದ ಹೈ ಎಂಡ್ ರೇಂಜ್ ತನಕನೂ ನಮ್ಮ ಹತ್ರ ಅವೈಲೇಬಲ್ ಇರುತ್ತೆ. ಆ್ಯಂಡ್ ಆಲ್ಸೋ ನಮ್ಮ ಹತ್ರ ಕಸ್ಟಮರ್ ನಮ್ಮ ಶಾಪ್ ವಿಸಿಟ್ ಮಾಡಿದ್ರೆ ಎಂಟ್ರೆನ್ಸಿಂದ ಆ್ಯಕ್ಚುಲಿ ನಮ್ಮ ಹತ್ರ ಎಕ್ಸ್ಪೀರಿಯನ್ಸ್ಡ್ ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ ಇದ್ದಾರೆ. 10+ ಇಯರ್ಸ್ ಅಂದರೆ 10 ವರ್ಷದ ಮೇಲ್ಪಟ್ಟು ಅವ್ರಿಗೆ ಒಂದು ವ್ಯಾಪಾರದಲ್ಲಿ ಒಂದು ಸೇಲ್ಸ್ ಮಾರಾಟದ ಒಂದು ಅನುಭವ ಇರುತ್ತೆ. ಸೊ ಅವರು ಸ್ಟಾರ್ಟ್ ಟು ಎಂಡ್ ತನಕ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಯಾವುದು ಬೇಕು, ಫ್ಲೋರ್ಗೆ ಯಾವ್ದು ಹಾಕ್ತಾರೆ, ವಾಲ್ಗೆ ಯಾವ್ದು ಹಾಕ್ತಾರೆ, ಈ ರೇಂಜಲ್ಲಿ ಇದು, ಅವ್ರ ಬಜೆಟ್ ಯಾವುದು, ಅವ್ರ ಕಾನ್ಸೆಪ್ಟ್ ಏನು, ಡಾರ್ಕಲ್ಲಿ ನೋಡ್ತಾ ಇದ್ದಾರಾ, ಲೈಟಲ್ಲಿ ನೋಡ್ತಾ ಇದ್ದಾರಾ, ಈ ಒಂದು ಕ್ಲಾರಿಫಿಕೇಷನ್ನು ನಮ್ಮ ಸ್ಟಾಫೇ ಇದ್ದು ಅವ್ರಿಗೊಂದು ಒಳ್ಳೆ ಮೆಟೀರಿಯಲ್ ಸೆಲೆಕ್ಷನ್ ಮಾಡೋದ್ರಲ್ಲಿ ಒಂದು ನಿರ್ಧಾರ ಮಾಡೋದಕ್ಕೆ ಹೆಲ್ಪ್ ಮಾಡಿಕೊಡ್ತಾರೆ. ಇವಾಗ ನಾವು ಸೇಲ್ಸ್ ಅಡ್ವೈಸರ್ ಹತ್ರ ಮಾತಾಡಿ ಗ್ರಾನೈಟ್ಸ್ ಅಂಡ್ ಮಾರ್ಬಲ್ಸ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ. ಬನ್ನಿ ಸರ್. ನಮಸ್ತೆ ಸರ್. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಉಮನಾಥ್ ಪ್ರಭು ಅಂತೇಳಿ. ಓಕೆ ಸರ್, ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ನಾನು ಗ್ರಾನೈಟ್ ಲೈನಲ್ಲಿ 35 ವರ್ಷ ಆಯಿತು. ಇಲ್ಲಿ ಸಾಧಾರಣ 12 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಸರ್, ನಿಮ್ಮಲ್ಲಿ ಎಷ್ಟು ವೆರೈಟೀಸ್ ಆಫ್ ಗ್ರಾನೈಟ್ಸ್ ಇದೆ, ಎಷ್ಟು ವೆರೈಟೀಸ್ ಆಫ್ ಮಾರ್ಬಲ್ಸ್ ಇದೆ, ಏನೆಲ್ಲ ಮೆಟೀರಿಯಲ್ಸ್ ಇದೆ ಸರ್? ನಮ್ಮಲ್ಲಿ ಗ್ರಾನೈಟ್ ಎಂಬುದು ಸಾಧಾರಣ ಒಂದು 500 ಕಲರ್ಸ್ ಇದೆ. ಮಾರ್ಬಲಲ್ಲಿ ಸಾಧಾರಣ ಒಂದು 300-350 ಕಲರ್ಸ್ ಇದೆ. ನೆಕ್ಸ್ಟು ಫ್ಲೋರಿಂಗಿಗೆ ಗ್ರಾನೈಟು, ಮಾರ್ಬಲು, ವಿಟ್ರಿಫೈಡ್ ಟೈಲು, ಸ್ಮಾರ್ಟ್ ಮಾರ್ಬಲು ಎಲ್ಲ ಸಿಗುತ್ತೆ. ನೆಕ್ಸ್ಟ್ ಕಿಚನ್ ಪ್ಲಾಟ್ಫಾರ್ಮ್ಗಳಿಗೆ ಕ್ವಾಡ್ಸ್ ಸಿಗುತ್ತೆ, ಕೊರಿಯನ್ ಗ್ರಾನೈಟ್ಸ್ ಸಿಗುತ್ತೆ, ಕ್ವಾಡ್ಸ್ ಗ್ರಾನೈಟ್ ಸಿಗುತ್ತೆ. ಎಲ್ಲ ವಿಧದ ಗ್ರಾನೈಟ್ಗಳು ನಮ್ಮಲ್ಲಿ ದೊರೆಯುತ್ತದೆ. ಸರ್, ಗ್ರಾನೈಟ್ಗೂ ಮಾರ್ಬಲ್ಗೂ ಏನು ಡಿಫ್ರೆನ್ಸು? ಆ್ಯಕ್ಚುಲಿ ತುಂಬ ಜನಕ್ಕೆ ಇದೇ ಗೊತ್ತಿಲ್ಲ, ಸ್ವಲ್ಪ ಇದ್ರ ಬಗ್ಗೆ ತಿಳಿಸ್ಕೊಡಿ.
ನೋಡಿ ಗ್ರಾನೈಟಲ್ಲಿ ಸ್ವಲ್ಪ ವೆದರಿಗೆ ತಕ್ಕ ಗ್ರಾನೈಟ್ ಸೆಟ್ ಆಗುತ್ತೆ. ಮಾರ್ಬಲ್ ಎನಿ ಟೈಮ್ ಕೂಲ್ ಆಗಿರುತ್ತೆ. ಮಾರ್ಬಲ್ ನೀವು ಲೇಯಿಂಗ್ ಮಾಡಿದರೆ ಒಂದು 10-15 ವರ್ಷ ಆಗುವ ಒಂದು ಕೋಟ್ ಪಾಲಿಶ್ ಮಾಡಬೇಕಾಗುತ್ತದೆ. ಆಗ ಪಾಲಿಶಿಂಗ್ ಮಾಡಿದ್ರೆ ನ್ಯೂ ಆಗಿ ಕಾಣುತ್ತೆ. ಜಾಸ್ತಿ ಡಿಮ್ಯಾಂಡಲ್ಲಿ ಇರೋದು ಯಾವುದು ಸರ್? ಜಾಸ್ತಿ ಡಿಮಾಂಡಲ್ಲಿರುವಂಥದ್ದು ಗ್ರಾನೈಟು. ವಿಟ್ರಿಫೈಡ್ ಟೈಲ್ಸ್ ಅಲ್ಲಿ ಯಾವ ರೀತಿ ಇದೆ ಸರ್ ನಿಮ್ಮಲ್ಲಿ? ಎಷ್ಟು ವೆರೈಟೀಸ್ ಇದೆ? ಯಾವ ರೀತಿ ಇದೆ? ಹಾಲಿಗೆ ಯಾವ್ದು ಹಾಕ್ತಾರೆ, ರೂಮಿಗೆ ಯಾವ್ದು ಹಾಕ್ತಾರೆ, ಕಿಚನ್ಗೆ ಯಾವ ರೀತಿ ಹಾಕ್ತಾರೆ? ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ನೋಡಿ ವಿಟ್ರಿಫೈಡಲ್ಲಿ ಸುಮಾರು ಒಂದು 400 ಕಲರ್ಸ್ ಇದೆ. ಅದರಲ್ಲಿ ವೆರೈಟಿ ಮೇಲೆ ಹೋಗುತ್ತೆ. ಕೆಲವು ಕಸ್ಟಮರ್ಸು ಬೆಡ್ರೂಮ್ಗಳಿಗೆ ಡಾರ್ಕ್ ಕಲರ್ಸ್ ಯೂಸ್ ಮಾಡ್ತಾರೆ, ಹಾಲ್ ಡೈನಿಂಗ್ ಕಿಚನ್ಗೆ ಲೈಟ್ ಕಲರ್ ಯೂಸ್ ಮಾಡ್ತಾರೆ. ಇದರಲ್ಲಿ ಏನಂದರೆ ಹಾಲ್ ಡೈನಿಂಗ್ ಎಲ್ಲ ಲೈಟ್ ಕಲರ್ ಯಾಕೆ ಅಂದರೆ ಬ್ರೈಟ್ನೆಸ್ ಕಾಣಲಿಕ್ಕೋಸ್ಕರ ಹಾಕ್ತಾರೆ. ಆದರೂ ಎರಡಕ್ಕೂ ಒಂದೇ ಲೈಫು, ಏನು ಡಿಫರೆನ್ಸ್ ಏನಿಲ್ಲ. ಅವಾಗಲೇ ಸ್ಮಾರ್ಟ್ ಮಾರ್ಬಲ್ ಅಂತ ಹೇಳಿದ್ರಿ, ಏನದು ಸ್ಮಾರ್ಟ್ ಮಾರ್ಬಲ್ ಅಂದರೆ? ಆ್ಯಕ್ಚುಲಿ ಸ್ಮಾರ್ಟ್ ಮಾರ್ಬಲ್ ಅಂತೇಳಿ ಸ್ಮಾರ್ಟ್ ಮಾರ್ಬಲು, ಇಂಜಿನಿಯರ್ಡ್ ಮಾರ್ಬಲು ಅಂತೇಳಿ ಈಗ ನ್ಯೂಲಿ ಹೆಸರು. ಆ್ಯಕ್ಚುಲಿ ವಿಟ್ರಿಫೈಡ್ ಅದು. ವಿಟ್ರಿಫೈಡ್ ಮೊದಲು ಬರ್ತಿತ್ತು, ಅದೇ ಕ್ಲೇ ಅದೇ ಇದು ಥಿಕ್ನೆಸ್ ಕೊಟ್ಟು ಸ್ಮಾರ್ಟ್ ಮಾರ್ಬಲು ಮತ್ತು ಇಂಜಿನಿಯರ್ಡ್ ಮಾರ್ಬಲ್ ಅಂತ ಹೇಳ್ತಾ ಇದ್ದಾರೆ. ಇಂಜಿನಿಯರ್ಡ್ ಮಾರ್ಬಲು ಸ್ಮಾರ್ಟ್ ಮಾರ್ಬಲಲ್ಲಿ ಸ್ವಲ್ಪ ಫೈಬರ್ ಅಂಶ ಜಾಸ್ತಿ ಮಾಡಿ ಅದು ಬ್ರೇಕ್ ಎಲ್ಲ ಆಗಲ್ಲ. ಇದು 2x4 ಎಲ್ಲ ವಿಟ್ರಿಫೈಡ್ ಇದೆ, ಸ್ವಲ್ಪ ಬ್ರೇಕಬಲ್, ಅದರಲ್ಲಿ ಫೈಬರ್ ಅಂಶ ಇರಲ್ಲ. ಓಕೆ, ಇನ್ನು ಪ್ರೈಸಿಂಗ್ ಎಷ್ಟರಿಂದ ಎಷ್ಟರವರೆಗೂ ಇದೆ ಸರ್? ನೋಡಿ ವಿಟ್ರಿಫೈಡಲ್ಲಿ ನಿಮಗೆ 45 ರುಪೀಸಿಂದ ಸ್ಟಾರ್ಟ್ ಆಗಿ 2x4 ಸೈಜಲ್ಲಿ ಸಾಧಾರಣ 75 ರುಪೀಸ್ ತನಕ ಇದೆ. ಸ್ಮಾರ್ಟ್ ಮಾರ್ಬಲ್ 6x4ಇಂದ ಹಿಡಿದು 8x2.5, 10x2.5 ಸೈಜಸ್ ಬರುತ್ತೆ. ಅದು 95ಇಂದ ಸ್ಟಾರ್ಟ್ ಆಗಿ ಅರೌಂಡ್ 175 ರುಪೀಸ್ ತನಕ ಇರುತ್ತೆ. ಸರ್, ಈಗ ನಮ್ಮಲ್ಲಿ ತುಂಬ ಜನ ಈಗ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಇರ್ಬೋದು, ಲೋವರ್ ಮಿಡಲ್ ಕ್ಲಾಸ್ ಇರ್ಬೋದು, ಅಪ್ಪರ್ ಮಿಡಲ್ ಕ್ಲಾಸ್ ಇರ್ಬೋದು, ತುಂಬ ಕಷ್ಟಪಟ್ಟು ಮನೆ ಕಟ್ಟಿಸ್ತಾ ಇರ್ತಾರೆ. ಒಂದು ಬಡ್ಜೆಟ್ ಅಂತ ಇರುತ್ತೆ. ಸೊ ಅಂಥವ್ರಿಗೆ ನಾನು ಗಟ್ಟಿಯಾಗಿ ಬಾಳಿಕೆ ಬರುವಂಥ ಮನೆ ಕಟ್ಟಬೇಕು ಅಂತ ಕೂಡ ಕನಸಿರುತ್ತೆ. ಸೊ ಇಂಥವ್ರಿಗೆ ಏನನ್ನ ಸಜೆಸ್ಟ್ ಮಾಡ್ತೀರಾ? ಯಾವ ರೀತಿ ಫ್ಲೋರಿಂಗ್ನ ನೀವು ಸಜೆಸ್ಟ್ ಮಾಡ್ತೀರಾ? ಈ ಕಡೆ ಪ್ರೈಸು ಕಮ್ಮಿ ಇರಬೇಕು, ಅಂದರೆ ರೀಸನಬಲ್ ಇರಬೇಕು, ಹಾಗೆ ಬಾಳ್ಕೆನೂ ಚೆನ್ನಾಗಿ ಬರಬೇಕು, ಫಿನಿಶಿಂಗು ಚೆನ್ನಾಗಿ ಕಾಣಬೇಕು ಅನ್ನೋಂಗಿದ್ರೆ ಯಾವ ರೀತಿ ಏನು ನೀವು ಸಜೆಸ್ಟ್ ಮಾಡ್ತೀರಾ ಅಂತ? ನೋಡಿ, ಕೆಲವರು ಬಡವರು ಮನೆ ಕಟ್ಟಿದವರು ವಿಟ್ರಿಫೈಡಿಗೆ ಹೋಗ್ತಾರೆ. ವಿಟ್ರಿಫೈಡು 45ಇಂದ 75 ರುಪೀಸ್ ತನಕ ಇರುತ್ತೆ. ಇದು ಇದರದ್ದು ಲೈಫು 10ರಿಂದ 15 ವರ್ಷ ವಿಟ್ರಿಫೈಡಿದು. ನ್ಯಾಚುರಲ್ ಗ್ರಾನೈಟ್ ನಿಮಗೆ 65 ರೂಪಾಯಿಂದ ಸ್ಟಾರ್ಟ್ ಆಗಿ ಒಂದು 85 ರೂಪಾಯಿ ಒಳಗೆ ಈ ವಿಟ್ರಿಫೈಡ್ನ ಇದರಲ್ಲೇ ರೇಂಜಲ್ಲಿ ಚೆನ್ನಾಗಿರೋ ಗ್ರಾನೈಟ್ ಸಿಗುತ್ತೆ. ನಾವು ಅದನ್ನೇ ಅವರಿಗೆ ಸಜೆಷನ್ ಮಾಡ್ತೇವೆ. ಸರಿ, ಇನ್ನು ತುಂಬ ಲಕ್ಸುರಿಯಾಗಿ ಮನೆ ಕಟ್ಸ್ತಿರ್ತಾರೆ. ಲೈಫಲ್ಲಿ ಒಂದು ಸರಿನಪ್ಪ ಮನೆ ಕಟ್ಸೋದು, ಫುಲ್ಲು ಡ್ಯೂರಬಿಲಿಟಿ ಚೆನ್ನಾಗಿರಬೇಕು, ಚೆನ್ನಾಗಿ ಬಾಳಿಕೆ ಬರಬೇಕು, ಲಕ್ಸುರಿಯಾಗಿ ಕಟ್ಟಬೇಕು, ನೋಡೋಕ್ಕೂ ಚೆನ್ನಾಗಿರಬೇಕು ಅಂತ ಬಂದವ್ರಿಗೆ, ಅಂಥವ್ರಿಗೆ ಇನ್ನೊಂದು ನೀವು ಸಜೆಸ್ಟ್ ಮಾಡ್ತೀರಾ ಹೇಗೆ ಅಂತ? ನೋಡಿ, ಲಕ್ಸುರಿ ಮನೆ ಕಟ್ಟುವವರಿಗೆ ಯಾವುದು ಲಿಮಿಟ್ ಇರೋಲ್ಲ ಪೇಮೆಂಟಿದ್ದು. ನಮ್ಮಲ್ಲಿ 60 ರೂಪಾಯಿಂದ ಹಿಡಿದು 6,000 ರೂಪಾಯಿ ತನಕ ಮೆಟೀರಿಯಲ್ಸ್ ಸಿಗುತ್ತೆ. ಅದರಲ್ಲಿ ಅವರು ಚೂಸ್ ಮಾಡ್ತಾರೆ. ಚೂಸ್ ಮಾಡಿದ್ದನ್ನು ನಾವು ಅವರಿಗೆ ಸಜೆಷನ್ ಮಾಡ್ತೇವೆ, ಈ ಥರ ಹೋದರೆ ಈ ಥರ ಆಗುತ್ತೆ ಅಂತೇಳಿ ನಾವು ಅವರಿಗೆ ಅಡ್ವೈಸ್ ಕೊಡ್ತೇವೆ. ಓಕೆ, ಇದು ಉಮಾನಾಥ್ ಪ್ರಭು ಅವರು ಕೊಟ್ಟಿರುವಂತಹ ಮಾಹಿತಿ. ಇನ್ನೂ ಸಾಕಷ್ಟು ಮಾಹಿತಿ ನಿಮಗೆ ತಿಳಿಸೋದಿದೆ, ಬನ್ನಿ. ನೋಡಿ, ಇದು ಸಿಂಗಲ್ ಗ್ರಾನೈಟ್ ಪೀಸಿಂದ ಮಾಡಿರುವಂಥದ್ದು. ಇದು ನಮ್ಮ ಡೈನಿಂಗ್ ರೂಮಲ್ಲಿ ಇಡಲಿಕ್ಕೋಸ್ಕರ ಇದು ಮಾಡಿರುವಂಥದ್ದು. ಡೈನಿಂಗಲ್ಲಿ ಗ್ರಾನೈಟ್ ಸಿಂಗಲ್ ಪೀಸ್ ಇದು ಎಲ್ಲ. ಇದರಲ್ಲಿ ಸೈಜಸ್ ಬೇರೆ ಬೇರೆ ಸೈಜಸ್ ಇದೆ, ಬೇರೆ ಬೇರೆ ಕಲರ್ಸ್ ಇದೆ. ಎಲ್ಲ ಸೈಜಸ್ಸು ಬೇರೆ ಬೇರೆ ಕಲರ್ಸು, ಬೇರೆ ಬೇರೆ ರೇಟು ಇದೆ. ಸಿಂಗಲ್ ಪೀಸು. ಇದರಲ್ಲಿ ಪ್ರೈಸ್ ನಿಮಗೆ 8,000ಇಂದ ಹಿಡಿದು 15,000 ರುಪೀಸ್ ತನಕ ಇದೆ. ಇಲ್ಲಿ ಫುಲ್ ಗ್ರಾನೈಟ್ಸ್ ಇದೆ, ತುಂಬ ವೆರೈಟೀಸ್ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಸೇಲ್ಸ್ ಅಡ್ವೈಸರೇ ಕೊಡ್ತಾರೆ. ನೋಡಿ, ಈ 3 ನಂಬರಲ್ಲಿ ಸುಮಾರು 300 ಕಲರ್ಸ್ ಇದೆ. ಈಗ ಈ ಮೆಟೀರಿಯಲ್ ಬಂದಿದೆ ನಮ್ಮ ಒರಿಸ್ಸಾದಿಂದ. ಇದನ್ನು ಬರ್ಗಂಡಿ ವೈಟ್ ಅಂತ ಹೇಳ್ತಾರೆ. ಇದು ಆದಷ್ಟು ವೈಟ್ನೆಸ್ ಇದೆ. ಇದರಲ್ಲಿ ಸ್ವಲ್ಪ ಬ್ರೈಟ್ನೆಸ್ ಕಮ್ಮಿ ಆದರೆ ರೇಟ್ ಕಮ್ಮಿ ಆಗುತ್ತೆ. ನೋಡಿ, ಇದು ಕನಕಪುರ ಮಲ್ಟಿ ಅಂತ ಹೇಳ್ತಾರೆ. ರೆಡ್ ಶೇಡ್ ಬರುತ್ತೆ. ಇದರಲ್ಲಿ ಇನ್ನೂ ಜಾಸ್ತಿ ರೆಡ್ ಬರುತ್ತೆ. ಕನಕಪುರದ್ದು ಮೆಟೀರಿಯಲ್ ಇದು. ನೋಡಿ, ಇದು ಶಿವಕಾಶಿ ಗೋಲ್ಡ್ ಅಂತ ಹೇಳ್ತಾರೆ. ಇದು ಮಧುರೈ ಮೆಟೀರಿಯಲ್ಲು. ಇದು ಗೋಲ್ಡ್ ಕಲರಲ್ಲೇ ಬರ್ತದೆ. ಇದು ನ್ಯಾಚುರಲ್ ಕಲರ್, 100% ನ್ಯಾಚುರಲ್ ಕಲರ್. ನೋಡಿ, ಇದು ಲೆವೆಂಡರ್ ಬ್ಲೂ ಅಂತೇಳಿ. ಇದು ಒರಿಸ್ಸಾದ ಮೆಟೀರಿಯಲ್ಲು. ಬ್ಲೂ ಮತ್ತು ಲೆವೆಂಡರ್ ಪರ್ಪಲ್ ಕಲರೇ ಇರುತ್ತೆ ಇದರಲ್ಲಿ. ನೋಡಿ, ಇದು ಮೊನಾಲಿಸಾ ಅಂತ ಹೇಳ್ತಾರೆ. ರಾಜಸ್ಥಾನ್ ಮೆಟೀರಿಯಲ್ಲು. ಇದು ಫುಲ್ ಬುಕ್ ಮ್ಯಾಚ್ ಬರುತ್ತೆ, ಹಾಗೂ 20 mm ಥಿಕ್ನೆಸ್ಸು ಬರುತ್ತೆ. ಇದು ನೋಡಿ, ಇದು ಬರ್ಗಂಡಿ ಅಂತೇಳಿ, ಒರಿಸ್ಸಾದ್ದು ಬರ್ಗಂಡಿ ಗೋಲ್ಡ್ ಅಂತ ಹೇಳ್ತಾರೆ. ಇದು ಲೇಟೆಸ್ಟ್ ಕಲರು, ಒಳ್ಳೆ ಹಾರ್ಡ್ ಮೆಟೀರಿಯಲು, ಚೆನ್ನಾಗಿ ಬರುತ್ತೆ. ಇದು ಫ್ಲೋರಿಂಗು ಆಗುತ್ತೆ. ಟೋಟಲ್ ಪೂಜಾ ರೂಮು ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು. ಇದು ನಮ್ಮ ಆಂಧ್ರದ್ದು ಸ್ಟೀಲ್ ಗರಿ ಅಂತ ಹೇಳ್ತಾರೆ. ಇದು ರೆಂಟೆಡ್ ಪರ್ಪಸ್ಸಿಗೂ ಒಳ್ಳೆಯದು, ಮೇಂಟೆನೆನ್ಸು ಈಸಿ. ಇದು ರಾಜಸ್ಥಾನ್ ಮೆಟೀರಿಯಲ್ಲು, ಕ್ರಿಸ್ಟಲ್ ಬ್ರೌನ್ ಅಂತ ಹೇಳ್ತಾರೆ. ಇದು ಎಲ್ಲಿಯೂ ಬೇಕಾದ್ರೂ ಯೂಸ್ ಮಾಡ್ಬೋದು.
ಇದು ಆಂಧ್ರ ಮೆಟೀರಿಯಲು ಕ್ವೀನ್ ರೋಸ್ ಅಂತೇಳಿ ವೆರಿ ಹಾರ್ಡ್ ಮೆಟೀರಿಯಲ್ ಇದು. ಇದು ಬ್ಲ್ಯಾಕ್ ಗ್ಯಾಲಕ್ಸಿ ಅಂತೇಳಿ, ಇದು ನಿಮಗೆ ಎಲ್ಲಿಯೂ ಬೇಕಾದ್ರೂ ಯೂಸ್ ಮಾಡ್ಬೋದು. ಕಿಚನ್ ಪ್ಲಾಟ್ಫಾರ್ಮು, ಲಿಫ್ಟ್ ಏರಿಯಾ, ಎಲ್ಲಿ ಕಾಮನ್ ಏರಿಯಾ ಯಾವ ಏರಿಯಾಕ್ಕೂ ಬೇಕಾದ್ರೂ ಯೂಸ್ ಮಾಡ್ಬೋದು ಇದನ್ನು. ಇದು ವೈಟ್ ಗ್ಯಾಲಕ್ಸಿ ರಾಜಸ್ಥಾನ್ ಮೆಟೀರಿಯಲು, ಚೆನ್ನಾಗಿ ಬರುತ್ತೆ ಇದು. ಇದು ನಮ್ಮದು ಚಾಮರಾಜನಗರ ಬ್ಲ್ಯಾಕು. ಇದರಲ್ಲಿ ಬ್ಲ್ಯಾಕಲ್ಲಿ ಟಾಪ್ ಬ್ಲ್ಯಾಕ್ ಅಂದರೆ ಇದೆ, ಇದಕ್ಕಿಂತ ಟಾಪ್ ಬ್ಲ್ಯಾಕ್ ಯಾವುದು ಬರೋಲ್ಲ. ಇದು 20 mm ಥಿಕ್ನೆಸ್ ಬರುತ್ತೆ. ಇದು ಕೊಲೋನಿಯಾ ವೈಟು, ಆಂಧ್ರ ಮೆಟೀರಿಯಲು, ಇದು ವೈಟ್ನೆಸ್ ಬರುತ್ತೆ. ಸರ್, ನಿಮ್ಮ ಯೂನಿಟಲ್ಲಿ ನೋಡಿರೋಂಥ ಒನ್ ಆಫ್ ಮೈ ಫೇವ್ರೆಟ್ಸ್ ಇದು. ತುಂಬ ಡಿಫ್ರೆಂಟ್ ಆಗಿದೆ, ತುಂಬ ಚೆನ್ನಾಗಿದೆ. ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ಇದು ಮೇಡಮ್ ಫಾರೆಸ್ಟ್ ಗ್ರೀನ್ ಅಂತೇಳಿ, ಇದು ಜಾಸ್ತಿ ಯೂಸ್ ಮಾಡೋದು ನಿಮಗೆ ವಾಲ್ ಕ್ಲಾಡಿಂಗು, ಟಿ ವಿ ರೂಮು, ಯೂನಿಟಿಗೆ ಎಲ್ಲ ಯೂಸ್ ಮಾಡ್ಬೋದು. ಫ್ಲೋರಿಂಗು ಯೂಸ್ ಮಾಡ್ಬೋದು, ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಸರ್ ಎಕ್ಸ್ಪ್ಲೇನ್ ಮಾಡಿದ್ದು ಜಸ್ಟ್ 1% ಅಷ್ಟೇ. ಈ ಥರ ತುಂಬಾ ಇದೆ. ಅದನ್ನೆಲ್ಲ ನೋಡಬೇಕು ಅಂದರೆ, ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ನೀವು ಇಲ್ಲೇ ಬರಬೇಕು. ಬಡವರ ಬದುಕಲು ಕಾಯಲು ನಿಂತ ಸಿಂಹ ಕೇಸರಿ ಬಾ. ನೀವು ಅಲ್ಲಿ ನೋಡಿದ್ದು ಅಂದರೆ ಯೂನಿಟ್ 3 ಅಲ್ಲಿ ನೋಡಿದ್ದು ಕೂಡ ಗ್ರಾನೈಟ್ಸು. ಇಲ್ಲಿ ಕೂಡ ನೀವು ಎಷ್ಟು ಗ್ರಾನೈಟ್ಸ್ ಇದೆ ಅಂತ ನೀವೇ ನೋಡಿ. ಇಲ್ಲಿಂದ ಅಲ್ಲಿವರೆಗೂ ಫುಲ್ ಕಂಪ್ಲೀಟ್ ಆಗಿ ಗ್ರಾನೈಟ್ಸ್ ಇದೆ ನೋಡಿ. ಇದು ಸತ್ವಾರಿ ಅಂತೇಳಿ ಆರ್ಟಿಫಿಷಿಯಲ್, ನ್ಯಾಚುರಲ್ ಅಲ್ಲ, ಇದು ಆರ್ಟಿಫಿಷಿಯಲ್. ಇದು ನ್ಯಾನೋ ವೈಟ್ ಅಂತ ಹೇಳ್ತಾರೆ, G20. ಇದರಲ್ಲಿ G7 ಬರುತ್ತೆ, G5 ಬರುತ್ತೆ, ಇದು G20. G20 ಟಾಪ್ ಕ್ವಾಲಿಟಿ. ಇದು ಕಿಚನ್ ಟಾಪಿಗೆ ಎಲ್ಲ ಯೂಸ್ ಮಾಡ್ತಾರೆ. ಇದಕ್ಕೆ ನೀವು ಹೈ ಪವರ್ ಆ್ಯಸಿಡ್ ಹಾಕಿ ಏನು ಪ್ರಾಬ್ಲಮ್ ಇಲ್ಲ. ಇದಕ್ಕೆ ಅರಿಶಿನ, ಕುಂಕುಮ ನೀವು ಯಾವುದೇ ಕಲರ್ ಹಾಕಿದ್ರು ಯಾವುದೇ ಒಬ್ಸರ್ವ್ ಆಗಲ್ಲ. ಎಣ್ಣೆ ಆಗಲಿ ಯಾವುದೇ ಇರಲಿ, ಹೈ ಪವರ್ ಆ್ಯಸಿಡ್ ಹಾಕಿ ಏನೂ ಪ್ರಾಬ್ಲಮ್ ಆಗಲ್ಲ ಇದಕ್ಕೆ. ಸರ್, ಯೂನಿಟ್ 1ಗೆ ಬಂದಿದ್ದೀವಿ. ನನ್ನ ಕೈಲಿ ಇನ್ನೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಅಷ್ಟು ಇದೆ. ಅಷ್ಟು ಗ್ರಾನೈಟ್ಸ್ ನೋಡಿದ್ವಿ, ಅಷ್ಟು ಮಾರ್ಬಲ್ಸ್ ನೋಡಿದ್ವಿ. ಇದೇನು ಅಂತ ನೀವೇ ಹೇಳ್ಬಿಡಿ ಸರ್. ಇದು ನಂಬರ್ 1 ಯೂನಿಟ್. ಇಲ್ಲಿ ಟೋಟಲ್ ಇರುವಂಥದ್ದು ಇಂಡಿಯನ್ ಮಾರ್ಬಲ್ಸ್. ಸುಮಾರು ಒಂದು 200 ವೆರೈಟೀಸ್ ಇದೆ, ಕಲರ್ಸು, ಬೇರೆ ಬೇರೆ ಕಲರ್ಸ್ ಇದೆ, ಬೇರೆ ಬೇರೆ ಡಿಸೈನ್ಸ್ ಇದೆ, ಬೇರೆ ಬೇರೆ ಸೈಜು ಇದೆ. ಯೆಲ್ಲೋ ಕಲರ್ಸ್ ಇದೆ, ಐವರಿ ಕಲರ್ಸ್ ಇದೆ, ಗ್ರೀನ್ ಕಲರ್ಸ್ ಇದೆ, ವುಡನ್ ಕಲರು ಇದೆ. ಎಲ್ಲ ಇದು ಇಂಡಿಯನ್ ಮಾರ್ಬಲ್ಸ್. ಇದು AGL ಕಂಪ್ನಿಯ ಕ್ವಾರ್ಡ್ಸು. ಕ್ವಾರ್ಡ್ಸಲ್ಲಿ ನಮ್ಮಲ್ಲಿ 5 ಕಂಪ್ನಿಯದ್ದು ಕ್ವಾರ್ಡ್ಸ್ ಇದೆ. AGL ಇದೆ, ಕಲಿಂಗ ಇದೆ, ಪೆರಾಡಿಗಮ್ ಇದೆ, ಸ್ಪೆಕ್ಟಾ ಇದೆ, ಕಲಿಂಗ ಇದೆ. ಇದರಲ್ಲಿ ಬೇರೆ ವೆರೈಟಿ, ಬೇರೆ ಬೇರೆ ಕಲರ್ಸು ಇರುತ್ತೆ. ಇದು ಕಿಚನ್ ಪ್ಲಾಟ್ಫಾರ್ಮ್ಗೆ ಯೂಸ್ ಆಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ಕಾಲಭೈರವೇಶ್ವರ ಮಾರ್ಬಲ್ಸ್ ಆ್ಯಂಡ್ ಗ್ರಾನೈಟ್ಸ್ ಯೂನಿಟ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಈ ವಿಡಿಯೋಲಿ ನಾನು ನಿಮಗೆ ಕೊಟ್ಟಿದ್ದೀನಿ. ಇನ್ನು ನಾನು ಏನೂ ಹೇಳೋಣ, ನೀವೇ ಇಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ, ಪರ್ಚೇಸ್ ಮಾಡಿ, ತೊಗೊಂಡು ಹೋಗಿ. ಥ್ಯಾಂಕ್ ಯು ಸೋ ಮಚ್.